ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ನಾನು ರೂಟ್ ಬೌಂಡ್ ಆಗಿದ್ದಂತಹ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ನ ರಿಪಾಟ್ ಮಾಡ್ಕೊಂಡಿದ್ದೆ. ಅದು ಹೇಗೆ ಹೂ ಬಿಟ್ಟಿದೆ ಅಂತ ತೋರಿಸ್ತೀನಿ. ಇದು ನೋಡಿ, ನಾನು ಫಸ್ಟ್ ರಿಪಾಟ್ ಮಾಡ್ಕೊಂಡಿದ್ದಂತಹ ಒಂದು ವಿಡಿಯೋ ಇದು. ಇದು ತುಂಬಾ ರೂಟ್ ಬೌಂಡ್ ಆಗಿತ್ತು, ಹೂಗಳೇ ಬರ್ತಾ ಇರಲಿಲ್ಲ ಜಾಸ್ತಿ. ಸೊ ಅದರ ಕಟ್ಟಿಂಗ್ಸ್ ಎಲ್ಲನೂ ನಾನು ತೊಗೊಳ್ತಾ ಇದ್ದೀನಿ, ಬೇರು ಸಮೇತ ತೊಗೊಳ್ತಾ ಇದ್ದೀನಿ. ಈ ರೀತಿ ನಾವು ಕಟ್ಟಿಂಗ್ಸ್ನ ಪ್ರತಿಯೊಂದು ಕಡ್ಡಿನೂ ನಾವು ಬೇರು ಸಮೇತ ತೊಗೊಂಡು 4-5 ಗಿಡಗಳನ್ನ ನಾವು ಮಾಡ್ಕೊಳ್ಬಹುದು. ಒಂದು ಗಿಡದಿಂದ ನಾವು 4-5 ಗಿಡಗಳನ್ನ ಮಾಡ್ಕೊಳ್ಬಹುದು. ನೀವು ನೋಡ್ತಾ ಇರ್ಬೋದು, ತುಂಬ ದಪ್ಪ ದಪ್ಪ ಕಡ್ಡಿಗಳಿದೆ, ಕಟ್ಟಿಂಗ್ಸ್ ಇದು. ಇದನ್ನು ಅಷ್ಟನ್ನು ನಾನು ಬೇರೆ ಬೇರೆ ಪಾಟ್ಗಳಿಗೆ ರಿಪಾಟ್ ಮಾಡ್ಕೊಳ್ತೀನಿ. ಅದರ ರಿಸಲ್ಟ್ಸ್ ಹೇಗಿರುತ್ತೆ ನೋಡೋಣ. ಸೊ ನೀವು ನೋಡ್ಬೋದು, ಆಫ್ಟರ್ 2 months ರಿಸಲ್ಟ್ಸ್ ಇದು. ಎಷ್ಟು ಚೆನ್ನಾಗಿ ಈ ಕಟ್ಟಿಂಗ್ಸಿಂದ ತುಂಬ ಚೆನ್ನಾಗಿ ಚಿಗುರುಗಳು ಬಂದಿದೆ. ಯಾವ ಒಂದು ಕಟ್ಟಿಂಗ್ಸೂ ಫೇಲ್ ಆಗಿಲ್ಲ, ಎಲ್ಲವುದೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಫೆಬ್ರವರಿ ಮಂತಲ್ಲಿ ನಾನು ಇದು ಮಾಡಿದ್ದು, ಪ್ರೂನಿಂಗ್, ಗಿಡಗಳೆಲ್ಲ ಪ್ರೂನಿಂಗ್ ಮಾಡಿದ್ದು. ಆ ಪ್ರೂನಿಂಗ್ ಮಾಡಿದವಾಗಲೇ ಈ ರೂಟ್ ಬೌಂಡ್ ಆಗಿದ್ದಂತಹ ಪ್ಲ್ಯಾಂಟನ್ನು ಸಹ ರಿಪಾಟ್ ಮಾಡ್ಕೊಂಡಿದ್ದು. ಇವಾಗ ಮೇ ತಿಂಗಳು. ಸೊ ನೀವು ಬನ್ನಿ, ಇದ್ರ ರಿಸಲ್ಟ್ಸ್ನ ತೋರಿಸ್ತೀನಿ, ಮೇ ತಿಂಗಳಲ್ಲಿ ಇದು ಗಿಡ ಹೇಗಾಗಿದೆ ಅಂತ. ಯಾವುದೇ ಗಿಡ ಹೂ ಬಿಡೋದನ್ನು ಸ್ಟಾಪ್ ಆದವಾಗ ನಾವು ಈ ಥರ ರಿಪಾಟ್ ಮಾಡಿಕೊಂಡ್ರೆ, ಕಟ್ಟಿಂಗ್ಸ್ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ. 1-4 ಗಿಡಗಳನ್ನ ನಾವು ಮಾಡ್ಕೊಳ್ಬಹುದು. ನಾನು 3 ಪಾಟ್ಗಳಿಗೆ ಈ ಕಟ್ಟಿಂಗ್ಸ್ಗಳನ್ನ, ಪಿಂಕ್ ಹೈಬಿಸ್ಕಸ್ ಕಟ್ಟಿಂಗ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಚಿಗುರು ಬರ್ತಾಯಿದೆ, ನೀವು ನೋಡ್ಬೋದು. ತುಂಬಾ ಹೀಟ್ ಇತ್ತು ಈ ಸಾರಿ ಸಮ್ಮರಲ್ಲಿ, ಆದ್ರೂ ಸಹ ಇದು ಸರ್ವೈವ್ ಆಗಿದೆ ಈ ಗಿಡಗಳು. ಸೊ ಇದು ಆಫ್ಟರ್ 2 months ರಿಸಲ್ಟ್ಸ್ ನೋಡಬಹುದು ನೀವು, ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ಈ ಗಿಡಗಳಲ್ಲಿ. ಕಟ್ಟಿಂಗ್ಸಿಂದ ಬೆಳೆಸಿರುವಂತಹ ಈ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ. ಮೊಗ್ಗು ಸಹ ಬರ್ತಾಯಿದೆ, ಒಳ್ಳೆ ಹೆಲ್ದಿಯಾಗಿರೋ ಚಿಗುರೂ ಸಹ ಬರ್ತಾಯಿದೆ. ಇದಕ್ಕೆ ನಾನು ರೂಟೀನ್ 15 days ಒನ್ಸ್ ಏನು ಇದು ಫರ್ಟಿಲೈಸರ್ಸ್ನ ಹಾಕಬೇಕು, ಆ ಥರ ಫರ್ಟಿಲೈಸರ್ಸ್ಗಳನ್ನ ಇದಕ್ಕೆ ಕೊಟ್ಟಿದ್ದೀನಿ. ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬರ್ತಾಯಿದೆ, ಚಿಕ್ಕ ಗಿಡದಲ್ಲೇ ಮೊಗ್ಗುಗಳು ಬರ್ತಾಯಿದೆ. ಸೊ ನಿಮಗೆ ಬೇಕು ಅಂದರೆ ನೀವು ಸಹ ಯಾವಾಗ ಪ್ಲ್ಯಾಂಟ್ಸ್ ಫ್ಲವರಿಂಗ್ ಸ್ಟಾಪ್ ಆಗುತ್ತೆ, ಈ ರೀತಿ ನೀವು ರಿಪಾಟ್ ಮಾಡ್ಕೊಳ್ಬೋದು. ಸೊ ನೋಡಿ, ಆಫ್ಟರ್ 2 months ರಿಸಲ್ಟ್ಸ್ ಇದು. ಎಷ್ಟು ಚೆನ್ನಾಗಿ ಹೂ ಬಂದಿದೆ, ಪುಟ್ಟ ಗಿಡದಲ್ಲೇ ಪುಟ್ಟದಾಗಿ ಹೂ ಬಿಟ್ಟಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.